ಹಲೋ ಫ್ರೆಂಡ್ಸ್, ನಮಸ್ತೆ. ತುಂಬಾ ಬೇಜಾರಾಗ್ತಿದೆ ಇವತ್ತಿನ ದಿನ. ಯಾಕಪ್ಪ ಅಂತಂದ್ರೆ ಪವನ್ ಅಂತ ಹೇಳಿ ನಮ್ ಕಣ್ ಮುಂದೆ ಆಡಿ ಬೆಳೆದಂತ ಹುಡುಗ, ಅಷ್ಟು ಚೆನ್ನಾಗಿ ಕುಣ್ಕಂತ ಖುಷಿಯಾಗಿ ಇದ್ದಂತ ಹುಡುಗ, ಮೊನ್ನೆ ಏನು 200K ಆಗಿದೆ ಫಾಲೋವರ್ಸ್ ಅಂತ ಹೇಳಿ ಸೆಲೆಬ್ರೇಷನ್ ಸಹ ಮಾಡ್ಕೊಂಡಿದ್ದ. ಮೊನ್ನೆ ಕಾಟರಮ್ಮ ದೇವಸ್ಥಾನಕ್ಕೆ ಸಹ ಹೋಗಿದ್ದ. ಅವನಿಗೆ ಆ ದೇವ್ರದ್ದು ಹಾರ ಎಲ್ಲ ಹಾಕಿ ಸನ್ಮಾನ ಎಲ್ಲ ಮಾಡಿದ್ರು. ಇದನ್ನೆಲ್ಲ ನೋಡಿದ್ರೆ ಎಷ್ಟು ಖುಷಿ ಆಗ್ತಿತ್ತು. ಸಡನ್ ಆಗಿ ನಿನ್ನೆ ರಾತ್ರಿ ಹಿಂಗ ಆಯ್ತು ಅಂತಂದೇಳಿ ಬೆಳಗ್ಗೆ ನಾನು ಸ್ಟೇಟಸ್ ನೋಡಿದ್ಮೇಲೆ ಗೊತ್ತಾಗಿತ್ತು. ಅವ್ನ ಫ್ರೆಂಡ್ ದರ್ಶು ಅವ್ನ ಸ್ಟೇಟಸ್ ನೋಡಿದಾಗ ನನಗೆ ಗೊತ್ತಾಗಿತ್ತು. ಒಂದೇ ಸರಿಗೆ ಶಾಕ್ ಆಗ್ಬಿಡ್ತು. ತುಂಬಾ ಬೇಜಾರಾಗ್ತಿದೆ. ಈ ತರ ಒಂದು ಪರಿಸ್ಥಿತಿ ಬರಬಾರ್ದಾಗಿತ್ತು. ಆದಷ್ಟು ಈಗ ಎಲ್ಲಾ ಕಡೆನೂ ಅಭಿಯಾನನೇ ಮಾಡ್ತಾ ಇದಾರೆ. ಫುಲ್ ಹೆಲ್ಮೆಟ್ ಹಾಕ್ಲೇಬೇಕು ಅಂತ ಹೇಳಿ ಆಫ್ ಹೆಲ್ಮೆಟ್ ಎಲ್ಲ ಬ್ಯಾನ್ ಮಾಡಿದ್ದಾರೆ. ಫುಲ್ ಹೆಲ್ಮೆಟ್ ಇರ್ಲಿ, ಆಫ್ ಹೆಲ್ಮೆಟ್ ಸಹ ಹಾಕಕ್ ಇದು ಮಾಡ್ತೀರಾ ಯಾಕೆ? ನಿಮ್ಗಲ್ಲ ಅಂದ್ರೂ ನಿಮ್ಮವರಿಗೋಸ್ಕರನಾದ್ರೂ ನೀವು ಚೆನ್ನಾಗಿರ್ಲೇಬೇಕಲ್ವಾ? ಈಗ ನೋಡ್ರಿ, ಅಪ್ಪ ಅಮ್ಮ ಅಕ್ಕ ತಂಗಿಯರ್ ಗೋಳಂತೂ ನೋಡಕ್ ಆಗ್ತಿರ್ಲಿಲ್ಲ. ಅವ್ನು ಅಷ್ಟು ಚೆನ್ನಾಗಿ ಆಡಿ ಕುಣ್ಕೊಂತಿರುವಂತ ಹುಡುಗ ಅಲ್ಲಿ ಮಲಗಿದಾನೆ ಅಂತಂದ್ರೆ ಅದನ್ನ ಸಹಿಸ್ಕೊಳಕ್ ಆಗ್ಲಿಲ್ಲ. ನನಗೆ ತುಂಬಾ ಬೇಜಾರಾಗ್ತಿದೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು, ನಿಧಾನಕ್ಕೆ ಗಾಡಿ ಓಡಿಸಿ, ಹೆಲ್ಮೆಟ್ ಹಾಕೊಳ್ಳಿ, ಸ್ಪೀಡ್ ಆಗಿ ಗಾಡಿ ಓಡಿಸ್ಬೇಡ್ರಿ. ನಾವು ಸರಿ ಇರ್ತೀವಿ ಅಂದ್ರೆ ಮುಂದೆ ನಮ್ಮ ಎದುರುಗಡೆ ಬರೋರು ಯಾವ ತರ ಡ್ರೈವ್ ಮಾಡ್ತಿರ್ತಾರೆ ಅಂತ ನಮಗೆ ಗೊತ್ತಿಲ್ಲ. ಆದಷ್ಟು ನಮ್ ಸೇಫ್ ಅಲ್ಲಿ ನಾವ್ ಇರ್ಬೇಕು. ಪ್ಲೀಸ್, ನಿಮ್ಮ ತಂದೆ ತಾಯಿಗೋಸ್ಕರನಾದ್ರೂ ನೀವು ಚೆನ್ನಾಗಿರ್ಲೇಬೇಕು.